2026ರ ಐಪಿಎಲ್ಗೂ ಮುನ್ನ ಫ್ರಾಂಚೈಸಿಗಳ ನಡುವೆ ಟ್ರೇಡಿಂಗ್ ಲೆಕ್ಕಾಚಾರ ನಡೀತಾ ಇದೆ. ಸದ್ಯಕ್ಕೆ ರಾಜಸ್ಥಾನ ರಾಯಲ್ಸ್ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಸ್ವಾಪ್ ಡೀಲ್ ಸದ್ದು ಜೋರಾಗಿದೆ. ಜೊತೆಗೆ ಮುಂಬೈ ಮತ್ತು ಲಕ್ನೋ ನಡುವೆ ಕೂಡ ಆಟಗಾರರ ಎಕ್ಸ್ಚೇಂಜ್ ಡೀಲ್ ನಡೀತಾ ಇರುವಂತಹ ಸುದ್ದಿ ಇದೆ. ಅದು ಕೂಡ ಅರ್ಜುನ್ ತೆಂಡೂಲ್ಕರ್ ಮುಂಬೈ ತಂಡಕ್ಕೆ ಗುಡ್ ಬೈ ಹೇಳ್ತಾರೆ ಎನ್ನುವಂತ ಬ್ರೇಕಿಂಗ್ ನ್ಯೂಸ್ ಇದೆ. ಅಷ್ಟಕ್ಕೂ ಅರ್ಜುನ್ ಯಾವ ತಂಡವನ್ನ ಸೇರಿಕೊಳ್ತಾರೆ? ಚಾನ್ಸ್ ಕೊಡದಂತ ಮುಂಬೈ ವಿರುದ್ಧ ಸಿಟ್ಟಿಗೆದ್ದಿದ್ದಾರಾ? ಕ್ರಿಕೆಟ್ ದೇವರ ಪುತ್ರ ಎಡವಿದ್ದೆಲ್ಲಿ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರು ಅಂತಾನೆ ಕರೆಸಿಕೊಳ್ಳುವಂತ ಲೆಜೆಂಡರಿ ಪ್ಲೇಯರ್. ಜಸ್ಟ್ 16 ವರ್ಷಕ್ಕೆಲ್ಲ ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಿದ್ದ ಸಚಿನ್ 25 ವರ್ಷಕ್ಕೆಲ್ಲ ಕ್ರಿಕೆಟ್ ಜಗತ್ತಿನ ಮನೆ ಮಾತಾಗಿದ್ರು. ದಾಖಲೆಗಳ ಸರದಾರನಾಗಿ ಮೆರೆದಾಡೋಕೆ ಶುರು ಮಾಡಿದ್ರು. ಅಂಡ್ ಟೀಮ್ ಇಂಡಿಯಾದ ಖಾಯಂ ಪ್ಲೇಯರ್ ಆಗಿದ್ರು. ಸಕ್ಸಸ್ ಅನ್ನೋದು ಹೆಜ್ಜೆ ಹೆಜ್ಜೆಗೂ ಕೂಡ ಸಚಿನ್ ಅವರ ಕೈ ಹಿಡಿತಾ ಇತ್ತು. ಆದ್ರೆ ಅದೇ ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅರ್ಜುನ್ ತೆಂಡೂಲ್ಕರ್ ಇಂದಿಗೂ ಕೂಡ ಕ್ರಿಕೆಟ್ನಲ್ಲಿ ಚಾನ್ಸ್ ಸಿಗ್ಲಿಕ್ಕೆ ಹಾಗೆ ಸರ್ವೈವ್ ಆಗೋಕೆ ಹೆಣಗಾಡ್ತಿದ್ದಾರೆ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲೂ ಕೂಡ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. IPL ನಲ್ಲಂತೂ ಮುಂಬೈ ತಂಡದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತ ಆಟಗಾರ. ಆದ್ರೀಗ ಅದೇ ಅರ್ಜುನ್ ದಿಟ್ಟ ಹೆಜ್ಜೆ ಇಟ್ಟಂತಿದೆ. ಲಕ್ನೋ ತಂಡ ಸೇರ್ತಾರ ಅರ್ಜುನ್ ತೆಂಡೂಲ್ಕರ್? 2026ರ IPLಗೆ ಸಾಕಷ್ಟು ಫ್ರಾಂಚೈಸಿಗಳ ನಡುವೆ ಒಳಗೊಳಗೆ ಟ್ರೇಡ್ ಡೀಲ್ಗಳು ನಡೀತಾ ಇವೆ. ಅದರಲ್ಲೂ ಮುಂಬೈ ಮತ್ತು ಲಕ್ನೋ ನಡುವೆ ಕೂಡ ನಡೀತಾ ಇರುವಂತ ಸುದ್ದಿ ಇದೆ. ಇದರ ಪ್ರಕಾರ ಭಾರತದ ಅನುಭವಿ ವೇಗಿಯಾಗಿರುವಂತ ಶಾರ್ದುಲ್ ಠಾಕೂರ್ ಅವರನ್ನ ಲಕ್ನೋ ತಂಡದಿಂದ ಮುಂಬೈ ಇಂಡಿಯನ್ಸ್ಗೆ ಟ್ರೇಡ್ ಮಾಡಿಕೊಳ್ಳುವಂತ ಮಾತುಕತೆ ನಡೀತಾ ಇದೆ. ಹಾಗೆ ಮುಂಬೈನ ಯುವ ಆಲ್ರೌಂಡರ್ ಅರ್ಜುನ್ ತೆಂಡೂಲ್ಕರ್ ಅವರನ್ನ ಲಕ್ನೋ ತಂಡಕ್ಕೆ ಟ್ರೇಡ್ ಮಾಡಿಕೊಳ್ಳಬಹುದೇನುವಂತ ಟಾಕ್ ಇದೆ. ಟ್ರೇಡ್ ವಿಂಡೋ ಮೂಲಕ ಆಟಗಾರನ ಅಷ್ಟೇ ಮೊತ್ತಕ್ಕೆ ಖರೀದಿ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಮುಂಬೈ ಇಂಡಿಯನ್ ಫ್ರಾಂಚೈಸಿ ಅರ್ಜುನ್ ಅವರಿಗೆ 30 ಲಕ್ಷ ರೂಪಾಯಿ ಸಂಭಾವನೆ ನೀಡ್ತಾ ಇದೆ. ಇತ್ತ ಲಕ್ನೋ ಸೂಪರ್ ಜೈಂಟ್ಸ್ ಶಾರ್ದುಲ್ ಠಾಕೂರ್ ಅವರನ್ನ ಕಳೆದ ಬಾರಿ ಮೊಯ್ಸಿನ್ ಖಾನ್ ಅವರ ಬದಲಿಗೆ 2 ಕೋಟಿ ರೂಪಾಯಿಗೆ ಬದಲಿ ಆಟಗಾರನಾಗಿ ತಂಡಕ್ಕೆ ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ ಎರಡೂ ತಂಡಗಳು ಕೂಡ ಅಷ್ಟೇ ಹಣವನ್ನ ನೀಡಿ ಈ ಇಬ್ಬರು ಆಟಗಾರರನ್ನ ತಂಡಕ್ಕೆ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಚಾನ್ಸ್ ಸಿಗದೆ ಮುಂಬೈ ಬಿಡ್ತಿದ್ದಾರಾ ಅರ್ಜುನ್? ಇನ್ನು ಕಳೆದ ಕೆಲ ಆವೃತ್ತಿಗಳಿಂದ ಅರ್ಜುನ್ ತೆಂಡೂಲ್ಕರ್ ಮುಂಬೈ ತಂಡದ ಭಾಗವಾಗಿದ್ದಾರೆ. ಆದ್ರೆ ಕಳೆದ ಸೀಸನ್ ಅಲ್ಲಿ ಅವರಿಗೆ ಒಂದೇ ಒಂದು ಪಂದ್ಯವನ್ನು ಆಡೋಕ್ಕೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಇನ್ನು ಅದಕ್ಕೂ ಮೊದಲು 2023ರಲ್ಲಿ IPLಗೆ ಪದಾರ್ಪಣೆ ಮಾಡಿ ಆ ವರ್ಷ 4 ಪಂದ್ಯಗಳನ್ನು ಆಡಿದ್ರು. ಅಂಡ್ 2024ರಲ್ಲಿ ಅವರಿಗೆ ಒಂದೇ ಒಂದು ಪಂದ್ಯದಲ್ಲಿ ಮಾತ್ರ ಆಡೋಕೆ ಅವಕಾಶ ಸಿಕ್ಕಿತ್ತು. ಅಂಡ್ ಇಲ್ಲಿವರೆಗೆ ಅವರು IPLನಲ್ಲಿ 5 ಪಂದ್ಯಗಳನ್ನು ಆಡಿದ್ದು 3 ವಿಕೆಟ್ಗಳನ್ನು ಮಾತ್ರ ತಗೊಂಡಿದ್ದಾರೆ. ಅಂಡ್ ಬ್ಯಾಟ್ಸ್ಮನ್ ಆಗಿ 13 ರನ್ಸ್ ಬಂದಿದೆ. ಹೀಗಾಗಿ ಮುಂಬೈ ತಂಡ ಬಿಡೋಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹಾಗೇನಾದ್ರೂ ಅರ್ಜುನ್ ತೆಂಡೂಲ್ಕರ್ ಲಕ್ನೋ ತಂಡಕ್ಕೆ ಹೋದ್ರೆ ಅಲ್ಲಾದ್ರೂ ಕೂಡ ಹೆಚ್ಚಿನ ಅವಕಾಶಗಳು ಸಿಗುವಂತ ನಿರೀಕ್ಷೆಯಲ್ಲಿದ್ದಾರೆ. ಆಕ್ಚುಲಿ ಅರ್ಜುನ್ ತೆಂಡೂಲ್ಕರ್ ಚಿನ್ನದ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಂತ ಹುಡುಗ. ಅರ್ಜುನ್ ದೊಡ್ಡ ಕ್ರಿಕೆಟರ್ ಆಗಬೇಕು ಅನ್ನೋದು ಸಚಿನ್ ಅವರ ಮಹದಾಸೆಯಾಗಿದೆ. ಹೀಗಾಗಿ ಅವನ ಬೆನ್ನಿಗೆ ನಿಂತಿದ್ದಾರೆ. ಅಂಡ್ ಕ್ರಿಕೆಟ್ ಕಡೆಯೇ ಫೋಕಸ್ ಮಾಡುವಂತೆ ಮಾಡ್ತಿದ್ದಾರೆ. ಎಷ್ಟೋ ಪಂದ್ಯಗಳಲ್ಲಿ ಹಾಗೆ ಟೂರ್ನಿಗಳಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅನ್ನೋ ಕಾರಣಕ್ಕಾಗಿ ಅವಕಾಶಗಳು ಸಿಕ್ಕಿದ್ದೂ ಕೂಡ ಇದೆ. ಆದ್ರೆ ಅರ್ಜುನ್ ಕಡೆಯಿಂದ ಮಾತ್ರ ಆ ಮಟ್ಟಿಗಿನ ಪ್ರದರ್ಶನ ಬಂದಿಲ್ಲ. ಯಾಕಂದ್ರೆ ಅರ್ಜುನ್ ಸಾಮಾನ್ಯ ಗ್ರೌಂಡ್ಗಳಲ್ಲಿ ಆಡ್ಲೇ ಇಲ್ಲ. ಕ್ರಿಕೆಟ್ ಬಗ್ಗೆ ಆ ಮಟ್ಟಿಗಿನ ಹಸಿವು ಕೂಡ ಆತನಲ್ಲಿ ಕಂಡೇ ಇಲ್ಲ. ಅಪ್ಪನ ಹಾದಿಯಲ್ಲಿ ಸಾಗ್ಬೇಕು ಅನ್ನೋ ದೃಷ್ಟಿಯಿಂದ ಒಂಥರ ಪ್ಯಾಷನ್ ಆಗಿ ಕ್ರಿಕೆಟ್ ಅನ್ನ ಆಡ್ತಿದ್ದಾರೆ ಅನ್ಸುತ್ತೆ. ಅಟ್ಲೀಸ್ಟ್ ಮುಂಬೈ ಬಿಟ್ಟು ಬೇರೆ ತಂಡಗಳ ಪರನಾದ್ರೂ ಆಡಿದ್ರೆ ಸೈ ಎನಿಸ್ಕೊಳ್ಬಹುದು. ಅದರ ಜೊತೆಗೆ IPL ನಲ್ಲೂ ಕೂಡ ಚಾನ್ಸ್ಗಳು ಸಿಗ್ಲಿಲ್ಲ. ಇನ್ನು ಪರ್ಸನಲ್ ಲೈಫ್ ಬಗ್ಗೆ ನೋಡೋದಾದ್ರೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಅಂಡ್ ನೆಕ್ಸ್ಟ್ ಇಯರ್ ಮದುವೆ ಕೂಡ ಇದೆ. ಅಕ್ಕನಿಗಿಂತ ಮೊದಲೇ ದಾಂಪತ್ಯಕ್ಕೂ ಕೂಡ ಕಾಲಿಡ್ತಾ ಇದ್ದಾರೆ. ಲೈಫ್ ಅಲ್ಲಿ ಏನೇ ಅಚೀವ್ಮೆಂಟ್ ಮಾಡಬೇಕು ಅಂದ್ರೂ 2 ರೀತಿ ಚಾನ್ಸಸ್ ಸಿಗುತ್ತೆ. ನಂಬರ್ 1, ನಾವೇ ದಾರಿಯನ್ನ ಆಯ್ಕೆ ಮಾಡಿಕೊಂಡು ಹಾಗೆ ನಾವೇ ಸಾಧಿಸಿ ಸಕ್ಸಸ್ ಆಗೋದು. ಅಂಡ್ ಸೆಕೆಂಡ್ 1, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮೂಲಕ ಸಕ್ಸೀಡ್ ಆಗೋದು. ಸದ್ಯಕ್ಕೆ ಅರ್ಜುನ್ಗೆ ಸೆಕೆಂಡ್ ಆಪ್ಷನ್ ಸಿಕ್ಕಿದೆ. ಆದ್ರೆ ಅಪ್ಪನ ಹೆಸರು ಮಗನ ಪರ್ಫಾರ್ಮೆನ್ಸ್ ನಲ್ಲಿ ಕಾಣ್ತಿಲ್ಲ ಅನ್ನೋದೇ ಸತ್ಯ. ಅಟ್ಲೀಸ್ಟ್ ಫ್ರಾಂಚೈಸಿ ಚೇಂಜ್ ಮಾಡಿದ್ರಾದ್ರೂ ಕೂಡ ಶೈನ್ ಆಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ನಮಸ್ಕಾರ.